ನಾನು ITI ಮಾಡಿದ್ದೀನಿ. ITI ಮಾಡಿ 10 years ಎಕ್ಸ್ಪೀರಿಯನ್ಸು. ಅದು ರಿಸೈನ್ ಮಾಡಿ ಬಂದು ಫ್ರೆಂಡ್ ಹತ್ರ ಕಲ್ತು ಅವ್ರು ಏನು ಸ್ಟೈಲ್ ಯೂಸ್ ಮಾಡ್ತಾ ಇದ್ರು ಅದೇ ಸ್ಟೈಲ್ ಯೂಸ್ ಮಾಡ್ತಾ ಇದ್ದೀನಿ. ಪ್ಯೂರ್ ವೈಟ್ ರೈಸಲ್ಲೇ ಮಾಡ್ತೀನಿ, ಯಾವುದೇ ಗೀ ರೈಸು ಚಿತ್ರಾನ್ನದಲ್ಲಿ ಮಾಡಲ್ಲ. ಬರೀ ಒಂದೇ ಸಿಗುತ್ತೆ ಎಗ್ ರೈಸು. ಮೆನು ಹಾಕಿದ್ದೀವಿ, ಮಿನಿಮಮ್ 14 ಐಟಮಿಂದ 15 ಐಟಮ್ ಇದೆ. ಮನೇಲೆ ಹೋಮ್ ಮೇಡ್, ಎಲ್ಲ ಮಸಾಲೆನೂ ಹೋಮ್ ಮೇಡ್. ಸಾಯಂಕಾಲ 7 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಎನಿ ಟೈಮು. ಸೋಮವಾರ ಏನಿಲ್ಲ, ಎಲ್ಲ ದಿನವೂ ಇರುತ್ತೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ SLV ಎಗ್ ರೈಸ್ ಅಡ್ಡಾಗೆ ಬಂದಿದ್ದೀವಿ. ಸೊ ಟೈಮ್ ನೋಡೋಕೆ 11:30 ಆಗ್ತದೆ. ಇವರು 12 o'clock ತನಕ ಇರ್ತಾರಂತೆ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹೌಸಿಂಗ್ ಬೋರ್ಡ್ ಬಸ್ ಸ್ಟ್ಯಾಂಡು JDS ಆಫೀಸ್ ಹತ್ರ 8 ವರ್ಷದಿಂದ ಬಿಸಿಯಾಗಿ ಎಗ್ ರೈಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ರೆಕಮೆಂಡೆಡ್ ಸ್ಪಾಟ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಹೋಗ್ಬಿಟ್ಟು ಬಿಸಿ ಎಗ್ ರೈಸ್ನ ಟ್ರೈ ಮಾಡೋಣ. ಸೊ 11:30 ಆಗಿದೆ. ಸೊ ಬಿಸಿಯಾಗಿ ಎಗ್ ರೈಸ್ನ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸರ್, ಇದು 8 ವರ್ಷದ ಹಿಂದೆಗಡೆ ತಳ್ಳೋ ಗಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಒಂದೇ ಹ್ಯಾಂಡು. ಅವತ್ತಿಂದ ಇವತ್ತುವರೆಗೂ ನಾಟಿ ಸ್ಟೈಲ್ ಅಂತಾರೆ. ಸೋಯಾ, ಚಿಲ್ಲಿ, ವಿನಿಗರ್, ಟೇಸ್ಟಿಂಗ್ ಯಾವುದು ಯೂಸ್ ಮಾಡಲ್ಲ. ಪ್ಯೂರ್ ವೈಟ್ ರೈಸಲ್ಲೇ ಮಾಡ್ತೀನಿ, ಯಾವುದೇ ಗೀ ರೈಸು ಚಿತ್ರಾನ್ನದಲ್ಲಿ ಮಾಡಲ್ಲ. ಬರೀ ಒಂದೇ ಸಿಗುತ್ತೆ ಎಗ್ ರೈಸು. ಮೆನು ಹಾಕಿದ್ದೀವಿ, ಮಿನಿಮಮ್ 14 ಐಟಮಿಂದ 15 ಐಟಮ್ ಇದೆ. ಮನೇಲೆ ಹೋಮ್ ಮೇಡ್, ಎಲ್ಲ ಮಸಾಲೆನೂ ಹೋಮ್ ಮೇಡ್. ಮಿಸ್ಸಸ್ ಬರ್ತಾರೆ 9 ಗಂಟೆಗೆ, ಮನೆಯವರು ಬರ್ತಾರೆ. ಇವಾಗ 9 ಗಂಟೆಯಿಂದ 12 ಗಂಟೆಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಕ್ರೌಡು. ಸಾಯಂಕಾಲ 7 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಎನಿ ಟೈಮು. ಸೋಮವಾರ ಏನಿಲ್ಲ, ಎಲ್ಲ ದಿನವೂ ಇರುತ್ತೆ. ಹೌದು ಸರ್, ಮಾಗಡಿ ರೋಡ್, ಹೌಸಿಂಗ್ ಬೋರ್ಡ್, ನಿಯರ್ JDS ಆಫೀಸ್. ನಾನು ITI ಮಾಡಿದ್ದೀನಿ. ITI ಮಾಡಿ 10 years ಎಕ್ಸ್ಪೀರಿಯನ್ಸು. ಅದು ರಿಸೈನ್ ಮಾಡಿ ಬಂದು ಫ್ರೆಂಡ್ ಹತ್ರ ಕಲ್ತು ಅವ್ರು ಏನು ಸ್ಟೈಲ್ ಯೂಸ್ ಮಾಡ್ತಾ ಇದ್ರು ಅದೇ ಸ್ಟೈಲ್ ಯೂಸ್ ಮಾಡ್ತಾ ಇದ್ದೀನಿ. ಅವತ್ತಿಂದ ಇದ್ದವರು ಒಂದೇ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಸ್ ಗೈಸ್, ಇವಾಗ ನಾವು ತೊಗೊಂಡಿರೋದು ಎಗ್ ರೈಸ್, ಫಾಸ್ಟ್ ಮೂವಿಂಗ್ ಎಗ್ ರೈಸ್ ಅಲ್ವಾ. ಸೊ ಅದಕ್ಕೋಸ್ಕರ ಎಗ್ ರೈಸು ಮತ್ತು ಎಗ್ ಮಸಾಲ ತಗೊಂಡಿದ್ದೀವಿ. ಒಂದು ಕೈಂಡ್ ಆಫ್ ಡಿಫ್ರೆಂಟ್ ಎಗ್ ರೈಸ್ ಅಂತಲೇ ಹೇಳ್ಬೋದು. ಯೂಶ್ವಲಿ ನಾವು ಯಾವಾಗ ತಿಂತಿರ್ತೀವಲ್ಲ ಸೋಯಾ ಸಾಸು, ಆ ಸಾಸ್ ಈ ಸಾಸ್ ಎಲ್ಲ ಹಾಕಿ. ಬಟ್ ಇದಂತೂ ಪ್ರತಿಯೊಂದು ಪರ್ಫೆಕ್ಟಾಗಿ ನಾಟಿ ಮಸಾಲ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅವ್ರದ್ದೇ ಹೋಮ್ ಮೇಡ್ ಮಸಾಲ ಸಾರು ಮಾಡ್ತಾಯಿದ್ದಾರೆ. ತುಂಬಾ ಸೂಪರ್ ಅಂತಲೇ ಹೇಳ್ಬೋದು. ಕಷ್ಟಪಟ್ಟು ಈ ಫೀಲ್ಡ್ಗೆ ಬಂದಿದ್ದೀನಿ ಅಂತ ಹೇಳಿದ್ರು. ಫಸ್ಟ್ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ವಿ. ಇವಾಗ ಇದನ್ನು ಸ್ಟಾರ್ಟ್ ಮಾಡಿ ಒಂದು ಪ್ಯಾಷನ್ ಇತ್ತು, ಅದನ್ನು ಸ್ಟಾರ್ಟ್ ಮಾಡಿ ನಡೆಸ್ಕೊಬರ್ತೀನಿ ಅಂತ ಹೇಳ್ತಿದೆ. ಸೂಪರ್ ಅಂತಲೇ ಹೇಳ್ಬೋದು. ಎಗ್ ರೈಸು ಅಷ್ಟೇ ನೋಡ್ತಾರೆ, ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೈಲ್. ಇದು ಎಗ್ ರೈಸ್ ಅನ್ನೋದಕ್ಕಿಂತ ಯೂಶ್ವಲಿ ಎಗ್ನೆಲ್ಲ ಹೊಡೆದಾಕಿ ಅವ್ರದೇ ಒಂದು ಮಸಾಲ ಕ್ರಿಯೇಟ್ ಮಾಡಿ ಎಗ್ ರೈಸ್ ಆ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೆ ಮಸಾಲ ಇದೆಯಲ್ಲ, ಎಗ್ ಮಸಾಲ ಹಂಗೂ ಟ್ರೈ ಮಾಡ್ಬಿಡ್ತೀನಿ. ಬಾಯ್ಲ್ಡ್ ಎಗ್ಸು ಎಷ್ಟಿರಬೇಕೋ ಅಷ್ಟೇ ಮಸಾಲ ಸಾಲ ಇದೆ. ತುಂಬ ಚೆನ್ನಾಗಿದೆ. ನಾಟಿ ಸ್ಟೈಲಲ್ಲಿ ಎಗ್ ರೈಸ್ ತಿಂದರೆ ಹೇಗಿರುತ್ತೆ ಆ ಥರ ಒಂದು ಟೇಸ್ಟು. ಸೀರಿಯಸ್ಲಿ ನನಗೆ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. 11 o'clock ಈ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡ್ಯೂಟಿ ಎಲ್ಲ ಮುಗಿಸ್ಕೊಬಿಟ್ಟು ತುಂಬ ಜನ ಬಂದು ತಿಂತಾರಂತೆ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಎಗ್ ರೈಸ್ ಲವರ್ಸ್ ಇರ್ತಾರಲ್ಲ, ಒಂಥರ ನಾಟಿ ಸ್ಟೈಲ್ ಎಗ್ ರೈಸ್ ಲವರ್ಸ್ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗೇನು ಹಾಕಿ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಟ್ ಅಪ್. ಬಾಯ್.